ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ಕೆಲಸ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ನಮಗೆ ಜಸ್ಟ್ ಪಾಸ್ ಆಗಬೇಕ್ರಿ ಸರ್. ಜಸ್ಟ್ ಪಾಸ್ ಆಗಬೇಕಾದ್ರೆ ಏನೆಲ್ಲ ಓದಬೇಕು, ವಾಟ್ ಆರ್ ದಿ ಸಿಂಪಲ್ ಚಾಪ್ಟರ್ಸ್ ಆ್ಯಂಡ್ ವಾಟ್ ಆರ್ ದಿ ಸಿಂಪಲ್ ಕ್ವಶನ್ಸ್ ವಿಚ್ ಶುಡ್ ಬಿ ಲರ್ನ್ಡ್ ಆ್ಯಂಡ್ ವಿಚ್ ವಿಲ್ ಕಂಪಲ್ಸರಿಲಿ ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಪರೀಕ್ಷೆಗೆ 99% ಬರುವಂತಹ ಚಾನ್ಸಸ್ ಯಾವ್ಯಾವು ಅಂಥೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡುವ. ಸಿಂಪಲ್ ಕ್ವಶನ್ಸ್ ಬಹಳ ಕಡಿಮೆ, ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಅಥವಾ ಯಾರು ರಿಪೀಟರ್ ಸ್ಟೂಡೆಂಟ್ಸ್ ಇದ್ದೀರಿ, ಪಾಸ್ ಆಗ್ತಾ ಇಲ್ಲ 2 ವರ್ಷಗಳಿಂದ 1 ವರ್ಷದಿಂದ ಅಂಥವ್ರು ಈ ವಿಡಿಯೋನ ನೋಡಿದ್ರೆ ಸಾಕಾಗ್ತದೆ. ಸೊ ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವನ್ನೇ ಬರ್ತಾವೆ, ಅವು ಮಾಡ್ರಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಎಲ್ಲವನ್ನು ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಓಕೆ ಸ್ನೇಹಿತರೆ, ನಾವೀಗ ಸ್ಟಾರ್ಟ್ ಮಾಡುವ. ಇವತ್ತಿಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಚಾಪ್ಟರ್ ವೈಸ್ಗೆ ಹೋಗ್ತೀನಿ. ಅಗೇನ್ ಇದು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಎರಡೂ ಇರ್ತದೆ. ಕನ್ನಡ ಮೀಡಿಯಮ್ದಾಗೂ ಹೇಳ್ತೀನಿ, ಇಂಗ್ಲೀಷ್ ಮೀಡಿಯಮ್ದಾಗೂ ಹೇಳ್ತೀನಿ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ಚಾಪ್ಟರ್ ನಂಬರ್ 1 ಯಾವುದಪ್ಪ ಅಂದ್ರೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತದ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಲ್ಲಿ ಏನಾಗ್ತಾ ಇದೆ ಸಮಸ್ಯೆ, ನಿರ್ವಹಣೆಯ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಷ್ಟು ವರ್ಷ ಬಹಳ ಇಂಪಾರ್ಟೆಂಟ್ ಅಂತ ಇದ್ವಿ. ಬಟ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್, ಪ್ರಿಪರೇಟರಿ ಎಕ್ಸಾಮ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ನೋಡಿದಾಗ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ತಾ ಇದ್ದಾರೆ, ವಿಚ್ ಇಸ್ ಫಾರ್ 4 ಮಾರ್ಕ್ಸ್. ಆ್ಯಕ್ಚುಲಿ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಹಳೆ ಕಾಲದಾಗ. ಬಟ್ ಈಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇಲ್ಲ, ಹಾಗಾಗಿ ಆ ಕ್ವಶನ್ ಬರ್ತಾ ಇದೆ. ಅದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ವೆರಿ ಸಿಂಪಲ್ ಅದ. ಎನ್ಯುವಲ್ ಎಕ್ಸಾಮ್ ಬರ್ತದ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಸಿಂಪಲ್. ಚಾಪ್ಟರ್ ನಂಬರ್ 1 ನಾನು ಯಾವುದು ತಗೋತಾ ಇಲ್ಲ. ನಾನು ಡೈರೆಕ್ಟ್ಲಿ ಚಾಪ್ಟರ್ ನಂಬರ್ 2ಗೆ ಬರ್ತೀನಿ. ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು. ನೀವು ಇಲ್ಲಿ ಏನು ಮಾಡ್ರಪ್ಪ ಅಂದರೆ ಈ ಹೆನ್ರಿ ಫಿಯೋಲ್ ಮತ್ತು FW ಟೇಲರ್ ಇಬ್ಬರೂ ತತ್ವಗಳನ್ನು ಓದಬೇಕ್ರಿ. ಹೆನ್ರಿ ಫಿಯೋಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, FW ಟೇಲರ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. FW ಟೇಲರ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ಹೆನ್ರಿ ಫಿಯೋಲ್ ಜನರಲ್ ಮ್ಯಾನೇಜ್ಮೆಂಟ್. ದಿಸ್ ಇಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ದಿಸ್ ಜನರಲ್ ಮ್ಯಾನೇಜ್ಮೆಂಟ್. ಹೆನ್ರಿ ಫಿಯೋಲ್ ಅವರು ಸಾಮಾನ್ಯ ನಿರ್ವಹಣೆ, FW ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆ. ಎರಡೂ ಕಡೆಯಿಂದ ಇಲ್ಲಂತೂ 4 ತತ್ವ ಅದಾವು. ಇಲ್ಲೂ ಹೆನ್ರಿ ಫಿಯೋಲ್ ಒಳಗಡೆ 14 ತತ್ವಗಳನ್ನು ನಾವು ಕಾಣ್ತೀವಿ. ಬಟ್ 14 ಬೇಡ, 4 ತತ್ವಗಳನ್ನು ಸಿಂಪಲ್ ಇರುವಂಥದ್ದನ್ನು ಓದ್ರಿ. ಶಿಸ್ತು, ಶ್ರೇಣೀಕೃತ ಸರಪಳಿ ಓದ್ರಿ, ಬಿಕಾಸ್ ಅದು 2 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಇರ್ತದೆ. ಯಾವುದು, ಸ್ಕೇಲಾರ್ ಚೇನ್, ಶ್ರೇಣೀಕೃತ ಸರಪಳಿ, ಅದೊಂದು ಓದ್ರಿ. ಆಮೇಲೆ ಯೂನಿಟಿ ಆಫ್ ಕಮಾಂಡ್, ಏಕರೂಪ ಆಜ್ಞೆ, ಅದೊಂದು ಓದ್ರಿ. ಆಮೇಲೆ ಯೂನಿಟಿ ಆಫ್ ಡೈರೆಕ್ಷನ್, ಅದೊಂದು ಓದ್ರಿ. ಯಾಕೆ ನಾನು ಇವನ್ನ ಸಜೆಸ್ಟ್ ಮಾಡ್ತಾ ಅಂದರೆ ಇವೆಲ್ಲನೂ 2 ಮಾರ್ಕ್ಸ್ಗೆ ಬರುವಂತಹ ಚಾನ್ಸಸ್. ಆಮೇಲೆ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್, ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. ಈ 4 ತತ್ವಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಹೆಂಗೆ ಅಭ್ಯಾಸ ಮಾಡಬೇಕಪ್ಪ ಅಂದರೆ ಒಂದು ಕಲ್ಲು ಹೋಗೋದ್ರೆ 2 ಹಕ್ಕಿ ಬೀಳ್ಬೇಕ್ರಿ. ಓಕೆ, ಈಗ ಹೆನ್ರಿ ಫಿಯೋಲ್ 4 ತತ್ವಗಳನ್ನು ಕೇಳ್ಬೋದು. ಈಗ ನೀವು ಇವನ್ನ 4 ಓದಿದ್ರೆ ಇವ 4 ಒಳಗಡೆ 2 ಮಾರ್ಕ್ಸ್ಗೂ ಬರುವಂಥ ಚಾನ್ಸಸ್ ಹೆಚ್ಚಿರ್ತದೆ. ಹಾಗಾಗಿ ಈ 4 ಪ್ರಿನ್ಸಿಪಲ್ಸನ್ನು ಪರ್ಫೆಕ್ಟ್ ಮಾಡಿರಿ. ಶ್ರೇಣೀಕೃತ ಸರಪಳಿ ಎಂದರೇನು ಅಂತ ಕ್ವಶನ್ಸ್ ಅದಾವೆ. ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ ನಡುವಿನ ವ್ಯತ್ಯಾಸ. ಆಮೇಲೆ ಕೇಂದ್ರೀಕರಣ ಅಂದರೆ ಏನು, ವಿಕೇಂದ್ರೀಕರಣ ಅಂದರೆ ಏನು ಅಂತ ಕೂಡ ಕ್ವಶನ್ಸ್ಗಳದಾವೆ. ಹಾಗಾಗಿ ಈ 4 ತತ್ವಗಳನ್ನು ಓದ್ರಿ. ಆಮೇಲೆ FW ಟೇಲರ್ ಎರಡೂ ಓದ್ರಿ, ಬಿಕಾಸ್ 2ರಾಗ 1 ಫಿಕ್ಸ್ ಬರ್ತದೆ. ಓಕೆ, ಸೊ 2 ಕ್ವಶನ್ಸ್ ನಾನೀಗ ಕೊಟ್ಟಾಯಿತು. ಇನ್ನು ಚಾಪ್ಟರ್ ನಂಬರ್ 3 ನೀವು ಸ್ಟಡಿ ಮಾಡಲೇಬೇಕಾಗಿರೋ ಚಾಪ್ಟರ್ ಇದು. ಜಸ್ಟ್ ಪಾಸ್ ಆಗಬೇಕನ್ನೋರು ಚಾಪ್ಟರ್ ನಂಬರ್ 3 ಕಂಪಲ್ಸರಿ ಓದಬೇಕ್ರಿ. ಯಾವುದು ಓದಬೇಕಪ್ಪ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಎಲಿಮೆಂಟ್ಸ್, ಸ್ಟಾರ್ಕ್ ಅಂತ ಕರಿತೀವಿ. ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಕಾನೂನಾತ್ಮಕ. ಆಮೇಲೆ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಫೀಚರ್ಸ್, ಲಕ್ಷಣಗಳು, ವ್ಯವಹಾರ ಪರಿಸರದ ಲಕ್ಷಣಗಳು ಮತ್ತು ವ್ಯವಹಾರ ಪರಿಸರದ ಆಯಾಮಗಳನ್ನು ಓದಬೇಕು. ಇವು 2ರಾಗ ಇದಂತೂ 100% ರೀ. ಯಾವುದು, ಸ್ಟಾರ್ಕ್, ಸಾಮಾಜಿಕ, ತಾಂತ್ರಿಕ, ಆರ್ಥಿಕ, ರಾಜಕೀಯ ಮತ್ತು ಕಾನೂನಾತ್ಮಕ, ಇದಂತೂ 100% ಬರುವಂಥದ್ದು. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫೀಚರ್ಸ್ ಅಥವಾ ಇಂಪಾರ್ಟೆನ್ಸ್ 2ರಾಗ 1 ಬರ್ತದೆ. ಯಾವುದು ಬಂದ್ರೂ ನೀವು ಯಾವುದು ಓದಿರ್ತೀರೋ ಅದನ್ನ ಬರೀರಿ, ದಟ್ ಈಸ್ ಇನಫ್. ಓಕೆ, ಸೊ 2 ಕ್ವಶನ್ಸ್ ಪರ್ಫೆಕ್ಟ್ ಮಾಡಬೇಕು. FW ಟೇಲರ್, ಹೆನ್ರಿ ಫಿಯೋಲ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫೀಚರ್ಸ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಎಲಿಮೆಂಟ್ಸ್, ವ್ಯವಹಾರ ಪರಿಸರದ ಆಯಾಮಗಳು, ವ್ಯವಹಾರ ಪರಿಸರದ
ಲಕ್ಷಣಗಳು. ಓಕೆ, ಈಗ ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ಯಾವುದಪ್ಪ ಅಂದರೆ ಯೋಜಿಸುವಿಕೆ. ಅಲ್ಲಿ ಯಾವುದು ನಾನು ಇಂಪಾರ್ಟೆಂಟ್ ಕನ್ಸಿಡರ್ ಮಾಡೋಂಗಿಲ್ಲ, ಬರ್ತಾವೆ ಇಂಪಾರ್ಟೆಂಟ್, ಬಟ್ ಅವೆಲ್ಲ ನಮ್ಗೆ ಬೇಡ, ಫಿಕ್ಸ್ ಇರುವಂಥದ್ದನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಸೊ ಇದು ಬೇಡ, ನೀವು ಡೈರೆಕ್ಟ್ಲಿ ಎಲ್ಲಿ ಬರಪ್ಪ ಅಂದರೆ ಈ ಚಾಪ್ಟರ್ ನಂಬರ್ 6 ಅದು ಯಾವುದು ಅಂದರೆ ಸಿಬ್ಬಂದಿ ನಿರ್ವಹಣೆ. ಸಿಬ್ಬಂದಿ ನಿರ್ವಹಣೆಗೆ ಬಂದರೆ ಅಲ್ಲಿ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಒಂದು ಓದ್ರಿ, ಸ್ಟಾಫಿಂಗ್ ಪ್ರೊಸೆಸ್. ಇದು ಒಂದು ಕ್ವಶನ್ ಕಂಪಲ್ಸರಿ ಮಾಡಿರಿ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ. ಅದಾದ ನಂತರ ಚಾಪ್ಟರ್ ನಂಬರ್ 7ಗೆ ಬರ್ತೀನಿ, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಇದೊಂದು ಕ್ವಶನ್ ಅನ್ನು ಓದ್ರಿ. ಓಕೆ, ಇದೊಂದು ಕ್ವಶನ್ ಓದ್ರಿ. ಅದಾದ ನಂತರ ಚಾಪ್ಟರ್ ನಂಬರ್ 8, ಎಸ್ ದಿಸ್ ಈಸ್ ಯುವರ್ ಫೇವ್ರೇಟ್ ಚಾಪ್ಟರ್. ಇದು ನೀವು ಕಂಪಲ್ಸರಿ ನೆನಪಿಟ್ಕೊಳ್ಬೇಕು. ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆಯ ಹಂತಗಳು ಅಂತ ಕರಿತೀವಿ. ಸ್ಟೆಪ್ಸ್ ಅಂದರೆ ಇದರ ಅರ್ಥ ಇದು ಹಂತಗಳು. ಯಾವುದರ ಹಂತಗಳನ್ನು ಕೇಳ್ತಾ ಇದ್ರೆ ಅವರು ನಿಯಂತ್ರಿಸುವಿಕೆ ಹಂತಗಳನ್ನು ಓದಬೇಕು. ಇದು ಒಂದು ಚಾಪ್ಟರ್ ಬಹಳ ಸಣ್ಣದ ಇದು. ಸೊ ಇದು ಒಂದಂದ್ರೆ ಕಂಪಲ್ಸರಿ ಓದ್ರಿ. ಮತ್ತೊಂದು ಯಾವುದು ಓದ್ರಪ್ಪ ಅಂದರೆ ನಿಯಂತ್ರಿಸುವಿಕೆಯ ಮಿತಿಗಳು, ಲಿಮಿಟೇಷನ್ಸ್. ಓಕೆ, ನಿಯಂತ್ರಿಸುವಿಕೆಯ ಮಿತಿಗಳನ್ನು ಓದ್ರಿ, ಕಂಪಲ್ಸರಿ ಓದ್ರಿ. ನಾ ಏನು ಕೊಡ್ತಾ ಇದ್ದೀನಿ ಇಷ್ಟ ಓದಿದ್ರು 100% ನೀವು ಪಾಸ್ ಆಗ್ತೀರಿ, 30ಕ್ಕಿಂತಲೂ ಜಾಸ್ತಿ ಮಾರ್ಕ್ಸ್ ಬರ್ತದೆ. ಓಕೆ, ಇನ್ನು ಚಾಪ್ಟರ್ ನಂಬರ್ 9 ಹಣಕಾಸು ನಿರ್ವಹಣೆ ಯಾವುದು ಬೇಡ. ಚಾಪ್ಟರ್ ನಂಬರ್ 10ಗೆ ಬರ್ತೀನಿ. ಅಲ್ಲಿ ಮಾರ್ಕೆಟಿಂಗ್ ಫಂಕ್ಷನ್ಸ್ ಓದಬೇಕು ನೀವು, ಮಾರಾಟ ಪ್ರಕ್ರಿಯೆ ಕಾರ್ಯಗಳು, ಇದನ್ನು ಕಂಪಲ್ಸರಿ ಓದ್ರಿ. ಇನ್ನು ಚಾಪ್ಟರ್ ನಂಬರ್ 11 ಗ್ರಾಹಕನ ಅಂದರೆ ಕನ್ಸ್ಯೂಮರ್ ರೈಟ್ಸ್ ಆ್ಯಂಡ್ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್, ಈ ಇಷ್ಟು ಕ್ವಶನ್ಸ್ಗಳನ್ನು ಓದ್ರಿ. ಅಗೇನ್ ಈ ಎರಡರಾಗ ಯಾವುದ್ರ 100% ಬರ್ತದೆ ನೋಡ್ರಿ. ಈ ಎರಡರಾಗ 100%, ಈ ಎರಡರಾಗ 100%, ಇವು ಎರಡರಾಗ 1 ಅಂದರೆ 2, 4, 6 ಇಲ್ಲಿ 2 ಬರ್ತಾವೆ ರೀ. ಓಕೆ, ಸೊ 2, 4, 6 6 ಪ್ರಶ್ನೆಗಳನ್ನು ನೀವು ಇವು ಓದಿದ್ರಿ ಅಂದ್ರೆ, ಇವು 6 ಪ್ರಶ್ನೆಗಳನ್ನು ನೀವು ಓದಿದ್ರಿ ಅಂದ್ರೆ ಎಷ್ಟು ಕ್ವಶನ್ಸ್ ಬರಿಬೋದು? 2, 3, 4. ಸೊ 4 ಪ್ರಶ್ನೆಗಳನ್ನು ಬರೀಬಹುದು. ವೆರಿ ಸಿಂಪಲ್ ಟೆಕ್ನಿಕ್ ಇದು. ಓಕೆ, ನೀವು 4 ಮಾರ್ಕ್ಸ್ ಕ್ಯಾಟಗರಿದಾಗ ನಾನು ತೋರಿಸ್ತೀನಿ ನೋಡ್ರಿ. ಈಗ ಚಾಪ್ಟರ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಓದಬೇಕು ಅಂತ ಹೇಳಿದ್ನಿ. ಜಸ್ಟ್ ಪಾಸ್ ಆಗೋರಿಗೆ ಮಾತ್ರ ಅಗೇನ್ ರಿಪೀಟಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ವ್ಯವಹಾರ ಪರಿಸರದ ಲಕ್ಷಣಗಳು, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರದ ಆಯಾಮಗಳು, ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಆಮೇಲೆ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆಯ ಹಂತಗಳು, 4ನೇದು ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆಯ ಮಿತಿಗಳು, 5ನೇದು ಕನ್ಸ್ಯೂಮರ್ ರೈಟ್ಸ್, ಗ್ರಾಹಕರ ಯಾವುದಾದರೂ 4 ಹಕ್ಕುಗಳು, 6ನೇದು ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್, ಗ್ರಾಹಕರ ಯಾವುದಾದರೂ 4 ಹೊಣೆಗಾರಿಕೆಗಳು. ಸೊ ಇವು 6 ಪ್ರಶ್ನೆಗಳನ್ನು ನೀವು ಶತಾಯಗತಾಯ ಕರೆಕ್ಟ್ ಮಾಡಿದ್ದೆ ಆದಲ್ಲಿ ಈ 2 ಕ್ವಶನ್ಸ್ ಫಿಕ್ಸ್ ಅದಾವ್ರಿ. ಈ 2ರಾಗ 1, 2, ಈ 2ರಾಗ 1, 3, ಈ 2ರಾಗ 1. ಸೊ 4 ಪ್ರಶ್ನೆಗಳನ್ನು ನೀವು ಸಲೀಸಾಗಿ ಬರೀಬಹುದು. 4 ಪ್ರಶ್ನೆಗಳನ್ನು ಬರೆದ್ರೆ 4 ಮಾರ್ಕ್ಸಿಗೆ 1 ಪ್ರಶ್ನೆ. ಸೊ 4 × 4 ಎಷ್ಟು ಮಾರ್ಕ್ಸ್ ಆತ್ರಿ? 16 ಮಾರ್ಕ್ಸ್ ಫಿಕ್ಸ್ ಅದು ನಿಮಗೆ. ಓಕೆ, ಬಿಕಾಸ್ 1 ಪ್ರಶ್ನೆಗೆ 4 ಮಾರ್ಕ್ಸ್. ಸೊ 4 ಕ್ವಶನ್ಸ್ 100% ಬರ್ತಾವೆ. ಸೊ ಎಷ್ಟು ಮಾರ್ಕ್ಸ್ ಆಯ್ತು? 16 ಮಾರ್ಕ್ಸ್ ಆಯ್ತು. ಓಕೆ, ಇದು 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನಾನು ಓದು ಅಂತ ಹೇಳಿರೋದು. ಈಗ 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಬಂದರೆ ನಾನು ಇಂಗ್ಲೀಷ್ ಮೀಡಿಯಮ್ ಬೋರ್ಡ್ ಮೇಲೆ ಬರಿತಾ ಇದ್ದೀನಿ, ಬಟ್ ಕನ್ನಡ ಮೀಡಿಯಮ್ ಹೇಳ್ತಾ ಇದ್ದೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗ್ತದೆ. ಅದಾದ ನಂತರ ಇಲ್ಲಿ 8 ಮಾರ್ಕ್ಸ್ಗೆ ನೀವು ಯಾವುದು ಓದ್ರಪ್ಪ ಅಂದರೆ ಮಾರ್ಕೆಟಿಂಗ್ ಫಂಕ್ಷನ್ಸ್, ಮಾರಾಟ ಪ್ರಕ್ರಿಯಾ ಕಾರ್ಯಗಳು, ಇದೊಂದು ಓದ್ರಿ. ಆಮೇಲೆ ಸಿಬ್ಬಂದಿ ನಿರ್ವಹಣೆಯಲ್ಲಿ ಸ್ಟಾಫಿಂಗ್ ಪ್ರೊಸೆಸ್, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ, ಮಾರಾಟ ಪ್ರಕ್ರಿಯೆದ ಕಾರ್ಯಗಳು, ಆ 2 ಪ್ರಶ್ನೆಗಳನ್ನು 8 ಮಾರ್ಕ್ಸಲ್ಲಿ ಓದ್ರಿ. ಆಮೇಲೆ 3ನೇದು ನಿರ್ದೇಶಿಸುವಿಕೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಓಕೆ, ಇಷ್ಟು ಪ್ರಶ್ನೆಗಳನ್ನು ಓದ್ರಿ ಸಾಕ್ರಿ. ಎಷ್ಟದು? 4 ಮಾರ್ಕ್ಸ್ದಾಗ 6, 8 ಮಾರ್ಕ್ಸ್ದಾಗ 3 ಕ್ವಶನ್ಸ್ ಹೇಳ್ತಾ ಇದ್ದೀನಿ. 3ರಾಗ 100% 2 ಬರತ್ತವ್ರಿ. ಸೊ 2 ಬರ್ತಾವ ಅಂದಂಗೆ ಆಯಿತು. ಒಂದು ಕ್ವಶನ್ಗೆ 8 ಮಾರ್ಕ್ಸ್. ಸೊ 2 × 8 16 ಮಾರ್ಕ್ಸ್ ಇಲ್ಲೂ ಫಿಕ್ಸ್ ಆತ್ರಿ. 6ರಾಗ 4 ಬರ್ತಾವೆ, 4 × 4 16, 3ರಾಗ 2 ಬರ್ತಾವೆ. ಸೊ 2 × 8 16, ಇಲ್ಲಿ 16 ಮಾರ್ಕ್ಸ್, ಇಲ್ಲಿ 16. ಸೊ 16 + 16 ಟೋಟಲ್ ಮಾರ್ಕ್ಸ್ ಆಗ್ತಾ ಇರೋದು 32 ಮಾರ್ಕ್ಸ್.
ಸೊ ಪಾಸಿಂಗ್ ಎಷ್ಟು ರೀ 24 ಪ್ಲಸ್ ತೊಗೊಂಡ್ರೆ ಸಾಕು. 24 80ಕ್ಕೆ 24 ಪಾಸಿಂಗ್ ಸ್ಟ್ರಾಟಜಿ. ಸೊ 24 ನಿಮಗೆ 32 ಮಾರ್ಕ್ಸ್ ಬೀಳ್ತಾ ಇದೆ ಮತ್ತು 2 ಮಾರ್ಕ್ಸ್ ಇಲ್ಲ ಇದ್ರೊಳಗಡೆ. ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ಫಾಲೋವಿಂಗ್ ಯಾವುದೂ ನಾನು ಹೇಳ್ತಾ ಇಲ್ಲ. ಮತ್ತು 100% ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ಫಾಲೋವಿಂಗ್ ಆ 20 ಕ್ವಶನ್ ಏನು ಬರ್ತಾವಲ್ಲ ಸ್ಟಾರ್ಟಿಂಗ್, ಅಲ್ಲಿ ಒಂದು 7ರಿಂದ 8 ಮಾರ್ಕ್ಸ್ ನೀವು 100% ತಗೋತೀರಿ, ಏನೂ ಸಮಸ್ಯೆ ಇಲ್ಲ. ಸೊ ಇಷ್ಟ ಮಾಡಿದ್ರೂ 30+ ಮಾರ್ಕ್ಸ್ ನಿಮ್ಗೆ ಬರ್ತದೆ. 100% ನೀವು ಪಾಸ್ ಆಗೇ ಆಗ್ತೀರಿ. ಸೊ ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ, ಬಿಸ್ನೆಸ್ ಸ್ಟಡಿ ಪಾಸಿಂಗ್ ಪ್ಯಾಕೇಜ್ ಹೇಳ್ತಾ ಇದ್ದೀನಿ, ಎಕನಾಮಿಕ್ಸ್ ಕೂಡ ಕೊಟ್ಟಿದ್ದೀವಿ. ಅಕೌಂಟೆನ್ಸಿ 80/80 ಸ್ಟೆಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಹೇಳಿದ್ದೀನಿ. ಇಲ್ಲೂ ಕೂಡ 80/80 ಟೆಕ್ನಿಕ್ಸ್ ನಿಮಗೆ ಬೇಕಾಗಿದ್ದರೆ, PTK ಉಪಸಂಹಾರ ಯಾವ ರೀತಿ ಬರೀಬೇಕು ಅಂತ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಸರ್ 80/80 ವಿಡಿಯೋ ಮಾಡಿ ಸರ್, ಯಾವ ರೀತಿ 80 ಸ್ಕೋರ್ ಮಾಡಬೇಕಾದ್ರೆ ಯಾವ ರೀತಿ ಪ್ರೆಸೆಂಟೇಷನ್, ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕು, ಕ್ವಾಂಟಿಟಿ ಎಷ್ಟು ಬರೀಬೇಕು, ಇದೆಲ್ಲ ಮಾಹಿತಿ ನೀವು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇಷ್ಟು ಕ್ವಶನ್ಸ್ಗಳನ್ನು ಮಾಡಿರಿ ಸಾಕು, ಪಾಸ್ 100% ಆಗೇ ಆಗ್ತೀರಿ. ಓಕೆನಾ? ಸೊ ಐ ವಿಲ್ ವೈಂಡ್ ಅಪ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು.